ಓಕೆ, ಅಮೃತ ಅವರ ನಿಮ್ಮ ಫೇವ್ರೆಟ್ ಡೈಲಾಗ್? ನಮ್ಮ ಮಾವನ್ ಹುಡ್ಕೊಂಡು ಬೆಂಗ್ಳೂರ್ ತನ ಬಂದಿರಿ. ಈಗಲೇ ಕವಿತೆ ಹೇಳ್ಬೇಕಾರೆ ಹೇಳ್ರಿ ನಿಮ್ಮೋರು. ಅದ್ ಕವಿತೆ ಹೇಳ್ಬೇಕಲ್ವಾ ಅನ್ರಿ ಅಂತ. ಅವನ್ನ ಮದ್ವೆ ಆಗ್ಬೇಕು, ಅವನ್ ಜೊತೆನ ಬಾಳೆ ಮಾಡ್ಬೇಕಂತ ಬಹಳ ಆಸೆ ಇಟ್ಕೊಂಡು 2 ಕವಿತೆನೂ ಬರ್ದೇರಿ. ಏನ್ರಿ ಈಗ ಹೇಳ್ತೇನೆ. ಓ ನನ್ನ ಮೀಸೆ ಮಾವ, ನಿನ್ ಮೇಲೆ ಇಟ್ಟಿ ನನ್ ಜೀವ, ನೀವು ಅಂದ್ರ ಅಕ್ಕೆ ನಿನ್ ಮಕ್ಳಿಗ್ ನಾ ಅವ್ವ, ಬಾ ಇಬ್ರು ಸೇರಿ ಹೋಗುನ್ ಗೋವಾ. ಈ ಡೈಲಾಗ್ ಅವಾಗ ಹೇಳಿದೆ ಅಲ್ವೇ? ಇಷ್ಟೆಲ್ಲ ಹೇಳಿದಿರಿ. ಇಷ್ಟೆಲ್ಲ ಹೇಳಾದ್ಮೇಲೆ ಇದ್ದ ಕವಿತೆ ಯಾರ್ಗಾರ ಇವ್ನ್ಗ್ ಹೇಳಿದ್ರ ಇಷ್ಟೊತ್ತಿ ನನ್ ಮದ್ವೆ ಹಾಕಿದಾರೆ. ಆದ್ರೆ ನಮ್ಮ ಮಾವ್ರಿ ನನ್ ಮದ್ವೆ ಆಗ್ಲಿಲ್ರಿ. ಹೋಗ್ಲಿ ಬಿಡು, ಆಗಿದ್ದಾಗ್ಲಿ ಅಂತ ನಾನು ನನ್ ಗಂಡ ಫಸ್ಟ್ ಟೈಮ್ ಮಂಗ್ಳೂರಿಗೆ ಹೋಗಿದ್ವಿ. ನಮ್ಮಪ್ಪ ಕಾಲ್ ಮಾಡಿ, ಮಗಳೇ ಊರ್ ಮುಟ್ಟಿದ್ಯಾ ಅಂತ ಕೇಳಿದ್ರು. ಆದ್ರೆ ನನ್ ಗಂಡ ಮಬ್ಬ, ಇಲ್ಲ ಅಳಿ ಅಂದ್ರೆ ಮನೆಗೆ ಹೋಗಿ ಮುಟ್ತೆ ಅಂತ ಅಂದ. ನಮ್ಮಪ್ಪ ಕೇಳಿದ್ದು ಊರ್ ಮುಟ್ಟಿದ್ರ ಅಂತ, ಆದ್ರ ಭಾಡೆ ಅನ್ಕೊಂಡಿದ್ದು ನನ್ನನ್ ಮುಟ್ಲಾ ಅಂತ. ಇದು ಪಂಚ್ ಒಳ್ಳೆ ಚಪ್ಪಾಳೆ. ಇದು ಇಷ್ಟ ನನ್ ಮೆಗಾ ಆಡಿಷನ್ ಅಲ್ಲಿ ಇಷ್ಟ ಆಗಿತ್ತು. ಚಂದ. ಮನ್ಸಿ ಈ ಕಸಬರಿ ಕೊಡ್ರಿ, ಕುಂಟ್ಕೊಂತ ಬಂದ್ರೆ ಮಾತ್ ಬರಲ್ಲ, ಮಾತ್ ಬಂದ್ರೆ ಕುಂಟ ಮಾಡ್ತೀರಾ? ಇಲ್ಲ ಆಕ್ಟಿವಿಟಿ ಮಾಡ್ತೀರಾ? ಕೊಡ್ಲಾ? ಧರ್ಮರಾಯ ಧರ್ಮರಾಯ, ನಿಂದೇನಿದು ತಿಪ್ರ ಪಕ್ರು ನ್ಯಾಯ, ಹಾಳಾಡದ್ ಕೊಡ್ತೀನಿ ಅಂದ್ಲಂತೆ, ಇವಳು ಹೋ ಅಂದ್ಬಿಟ್ಲಂತೆ. ಹಡಿಯೋದಂದ್ರೆ ಮಾವಿನಕಾಯಿ ಕಿತ್ತಂಗ ಅನ್ಕೊಂಡ್ಬಿಟ್ಟಿದ್ದೀರಾ. ಹೊಟ್ಟೆಗಿದ್ದಾಗ್ಲೇ ಕೂಸು ಲಾಲ್ನೆ ಪಾಲ್ನೆ ಪೋಸ್ನೆ ಮಾಡ್ಬೇಕು. ಏ ನಿಂದೇನೆ ಇದು, ಬಾ ಬಾ. ನೀವ್ ಬ್ಯಾಡ ಅಂದ್ರೆ ನಾ ಹೇಳ್ತೀನಿ. ಆಯ್ತಾಯ್ತು. ಇದು ಮೆಗಾ ಆಡಿಷನ್ ಒಳಗ ನಮ್ದು 10 ಸ್ಕಿಟ್ ಹೊಡ್ಸ್ಕೊಂಬಂದಿರ್ತಿ. ಆ ಸ್ಕಿಟ್ ಆ ಡೈಲಾಗ್ ಕೇಳಿ ಶ್ರೀನಿವಾಸ್ ಮೂರ್ತಿ ಅವ್ರು ನಾನು ಫೋನ್ ಮಾಡಿ ವಿಶ್ ಮಾಡಿ, ಚಲನಚಿತ್ರ ನಟರು. ಇದು ಸುಂದರ್ ಕೃಷ್ಣ ಅಪ್ಪಾಜಿ ಅವ್ರು ಬರ್ದಂತಿದ್ದು ಇಸ್ಪೇಟಿನ ಬಗ್ಗೆ. ಇಸ್ಪೇಟ್ ಒಳಗೆ ಒಂದಿರಲ್ಲ ಎಕ್ಕ, ಅದೇ ಸೃಷ್ಟಿಕರ್ತ ಬ್ರಹ್ಮ. 2 ಪುರುಷ ಮತ್ತು ಪ್ರಕೃತಿ. 3 ಸೃಷ್ಟಿ ಸ್ಥಿತಿ ಲಯ. 4 ವೇದಗಳು. 5 ಪಂಚಮಹಾಭೂತಗಳು. 6 ಅರ್ಷಡ್ ವರ್ಗಗಳು. 7 ಸಪ್ತ ಸ್ವರಗಳು. 8 ಅಷ್ಟ ದಿಕ್ಪಾಲಕರು. 9 ನವಗ್ರಹಗಳು. 10 ವಿಷ್ಣುವಿನ ದಶಾವತಾರ. 11 ಇರಂಗಿಲ್ಲ, ಜಾಕಿ ಅವನೇ ಪರಮಾತ್ಮ. ಕಿಂಗ್ ಶ್ರೀಮನ್ ನಾರಾಯಣ. ಕ್ವೀನ್ ಅವಳೇ ಲಕ್ಷ್ಮೀ ದೇವಿ. ಇನ್ನೊಬ್ಬ ಇರ್ತಾನ ನಾರದ ಮುನಿ, ಅವನೇ ಜೋಕರ್. ಅವ ಏನ್ರ ಕಾಲಿಟ್ಟ ಪಾತಾಳ ಲೋಕಕ್ಕಿದ್ದವ್ರು ಭೂಲೋಕಕ್ಕೆ ಹೋಗ್ತಾರ, ಭೂಲೋಕಕ್ಕಿದ್ದವ್ರು ಪಾತಾಳ ಲೋಕಕ್ಕೆ ಹೋಗ್ತಾರ. ಇನ್ನು ಇಸ್ಪೇಟ್ ಒಳಗ 4 ಟೈಪ್ಸ್ ಅದಾವ. ಕಾಳವರ, ಕುಂಬಳ, ಚೌಕ, ಇಸ್ಪೇಟು. ಅಂದ್ರ ಒಂದು ತಿಂಗಳಿಗೆ 4 ವಾರ ಅಂತ ಹೇಳುತ್ತ. ಒಂದು ಇಸ್ಪೀಟ್ ಪ್ಯಾಕ್ನಾಗ 52 ಎಲೆಗಳು ಇರ್ತಾವ. ಆ 52 ಏನಂದ್ರ 1 ವರ್ಷಕ್ಕೆ 52 ವಾರ ಅಂತ ಇರುತ್ತೆ. ಅದ್ರಾಗ ಇರುವೆ 3 ಕಲರ್. ಒಂದು ಕೆಂಪು, ಕಪ್ಪು, ಬಿಳಿ. ಕಪ್ಪು ಬಿಳಿ ಹಗಲು ರಾತ್ರಿ ಹೇಳಿದ್ರ, ಕೆಂಪು ಜೀವನದಾಗ ಡೇಂಜರ್ ಆಗಿರ್ಬಾರ್ಲಿ ಅಂತ ಹೇಳುತ್ತ. ಇದು ಅದ್ರ ವರ್ಣನೆ ಮಾಡಿ ಹೇಳಿದ್ರು ಸರ್. ಒಂದು ಇಸ್ಪೀಟಿನ ಬಗ್ಗೆ ಚೆನ್ನಾಗಿರ್ತದೆ. ಸೊ ಇದನ್ನ ಅವಾಗ್ಲೇನೆ ಸುಂದರ್ ಕೃಷ್ಣ ಅರಸ್ ಅವರು ಈ ವೃತ್ತಿ ರಂಗಭೂಮಿಯಲ್ಲಿ ಚನ್ನಪ್ಪ ಚನ್ನಗೌಡ ನಾಟಕದಲ್ಲಿ ಅಂತ ನಾಟಕ ಆ ಟೈಮ್ ನಲ್ಲಿ ಇದನ್ನ ಅವ್ರು ಹೇಳ್ತಿದ್ರು ಸುಂದರ್ ಕೃಷ್ಣ. ಸೊ ವೃತ್ತಿರಂಗ ನಾವೆಲ್ಲ ಸಣ್ಣವ್ರು ಇದ್ವಿ, ಬಹಳ ಸಣ್ಣ ಕಂಪ್ನಿಗಳಲ್ಲೆಲ್ಲ. ಸೊ ಹಂಗಾಗಿ ಅದನ್ನ ಇವ್ರನ್ನೆಲ್ಲ ಎತ್ತಾಡ್ಸಿದ್ರು. ಮಾಂತೇಶ್ ಆಯ್ತು ಅವ್ರು ಎತ್ಕೊಂಡು ಅಡ್ಡಾಡ್ತಿದ್ದೀನಿ. ಓ ಅದೇ, ಈಗ ನಂಗೊಂದು ಡೈಲಾಗ್ ನೆನಪಾಗ್ತಾ ಇದೆ. ದೊಡ್ಡಣ್ಣ ಅದು ಒಂದು ಬರುತ್ತೆ ಗೊತ್ತಾ, ಸೂರ್ಯವಂಶ ಮೂವಿಯಲ್ಲಿ. ನಾವಿಬ್ರು ಒಂದೇ ಕ್ಲಾಸು, ನಾನು ಫೇಲ್ ಆಗಿ ಹಂಗೆ ಇದ್ದಾನೆ, ಹಂಗೆ ನೀವ್ ಅವ್ರನ್ನ ಎತ್ತಾಡ್ಸಿದ್ದೀರಾ. ಉಲ್ಟಾ ಹೇಳ್ತಾ ಇದ್ದಾನ ಅವನು, ನಾನು ಅವ್ನು ಎತ್ತಾಡ್ತಿದ್ದೀನಿ. ಅವ್ರು ಇವ ಆಯ್ತು ಮತ್ತ ಮಾಂತೇಶನ್ ಆಯ್ತು, ಇಬ್ರು ಇವ್ರ ಕಡೆ ಬೆಳೆದ. ಎಸ್, ಈಗ ನೀವು ಕಾಮಿಡಿ ಕಿಲಾಡಿಗಳು ಸೀಸನ್ 5 ಅಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಹೇಗಿದೆ ಅಂತ? ಫ್ಯೂಚರ್ ಪ್ಲಾನ್ಸ್ ಅನ್ನೋದಕ್ಕೆ ಈಗಲೇ ಅದ್ರದ್ದು ಗೊತ್ತಾಗೋದಿಲ್ಲ. ಬಟ್ ಅಂದರೆ ಇಲ್ಲಿಂದ ಹೋಗಿ ಆದಮೇಲೆ ನಾವು ಹಿಂದೆ ಈ ಸೀಸನ್ 1 ಹಿಡಿದು ಸೀಸನ್ 4 ತನಕನೂ ಏನು ಕಂಟೆಸ್ಟೆಂಟ್ಗಳಿದ್ದಾರೆ ಅವ್ರನ್ನೆಲ್ಲ ನೋಡಿದ್ದೀವಿ. ಸೊ ಇದರಿಂದ ಹೋದವರು ಒಳ್ಳೆ ಚೆನ್ನಾಗಿ ಅವರು ಮನೆ ತಗೊಳ್ಳೋದಾಗಿರ್ಬೋದು, ಅವ್ರದ್ದು ಜೀವನದಲ್ಲಿ ಏನು ಸಕ್ಸಸ್ ಕಂಡಿದ್ದಾರೆ ಅವರು. ಸೊ ಕಾಮಿಡಿ ಕಿಲಾಡಿಗಳಿಂದ ಹೋದವರು ನಾವು ಇಲ್ಲಿದ್ದಾಗ ನಮಗೆ ಗೊತ್ತಾಗೋದಿಲ್ಲ. ಸೊ ಇಲ್ಲಿಂದ ಹೊರಗಡೆ ಹೋದಾಗ ಗೊತ್ತಾಗ ನಮಗೆ ಒಂದು 2 ದಿನ 3 ದಿನ ರಜೆ ಕೊಟ್ಟಿರ್ತಾರೆ. ಸೊ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿರ್ಬೋದು, ಎಲ್ಲೇ ಹೋಗಿರ್ಬೋದು, ನಮಗೆ ಹೊರಗಡೆ ಯಾವ ರೀತಿಯಾಗಿ ಒಂದು ಜನ ಗುರುತಿಸಿದ್ದಾರೆ ಅಂತಂದರೆ, ಓ ನೀವು ರಿಷಬ್ ಶೆಟ್ಟಿ ಅವರು ಇದು ಈ ರೀತಿ, ಹೌದು ಸೌದತ್ತಿಗೆ ಹೋಗಿದ್ವಿ ನಾವು ಒಂದು ವಾರದ ಹಿಂದೆ. ಸೊ ಅಲ್ಲೆಲ್ಲ ನಮಗೆಲ್ಲ ಒಳ್ಳೆ ರೀತಿಯಿಂದಾಗಿ ನೋಡಿ, ಹೌದು ಸಾರ್ ಭಾಳ ಚೆನ್ನಾಗಿ ಮಾಡ್ತಾ ಇದ್ರೆ ನೀವು ಕಾಮಿಡಿ, ಎಲ್ಲರೂ ಕೂಡ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಗುರುತಿಸ್ತಾರೆ, ಅದೊಂದು ನಮ್ಗೆ ಸಂತೋಷ. ಸೊ ಇಲ್ಲಿಂದ ಹೋಗಾದ್ಮೇಲೆ ಅವಾಗ ನಮ್ದು ಲೈಫ್ ಏನು ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಗ. ಅಲ್ರಿ ನನ್ಗೆ ಇನ್ನೊಂದು ಏನು ಆಗ್ಬಿಟ್ಟೈತಿ. ಸೊ ಅದೇ
ಅವಾಗ ಬಿ ಎಡ್ ತೆಗೆದ್ಮೇಲೆ ಹೋದ್ಮೇಲೆ ಕೂಡ ಗುರುತಿಡಿದ್ರು ಜನ. ಏ ಇಲ್ಲ ನೀವು ಕಾಮಿಡಿ ಎಲ್ಲ ಮಾಡ್ತೀರಲ್ಲ, ಭಾಳ ಚೆನ್ನಾಗಿ ಮಾಡ್ತೀರಾ. ಸೊ ಎಲ್ಲರೂ ಕೂಡ ನಮ್ಮನ್ನೆಲ್ಲ ಗುರುತಿಡಿತಾ ಇದ್ದಾರೆ ಅಂತ ಅಂದ್ಮೇಲೆ ಇದಕ್ಕಿಂತಲೂ ಇನ್ನೆಂತದ್ದು ದೊಡ್ಡ ಜವಾಬ್ದಾರಿ ನಮ್ಗೆ ಹೌದು. ಇಲ್ಲಿಂದ ಮುಂದೆ ಹೋದ್ಮೇಲೆ ನಾವು ಪ್ರತಿಯೊಂದು ಹೆಜ್ಜೆನೂ ನೋಡ್ಕೊಂಡಿರ್ಬೇಕು. ಇಷ್ಟು ದಿನ ಹೆಂಗಿತ್ತು ಗೊತ್ತಿಲ್ಲ, ಇನ್ ಮ್ಯಾಗ ಭಾಳ ಕೇರ್ಫುಲ್ ಆಗಿರ್ಬೇಕು. ಬಟ್ ಅಂದರೆ ಎಲ್ಲರೂ ಕೂಡ ನಮ್ಮನ್ನ ಮನೆ ಮಕ್ಕಳ ಥರ ಸ್ವೀಕರಿಸ್ತಾ ಇದ್ದಾರೆ. ಅದೊಂದು ನಮ್ಗೆ ಭಾಳ ಖುಷಿ ಆಯಿತು. ಸೊ ಅವು ಹಿಂದೆ ಇದ್ದಂಥ ಕಂಟೆಸ್ಟೆಂಟ್ಗಳಾಯಿತು, ನಮ್ಮ ಜೊತೆಲೆಲ್ಲ ಬಂದು ಅವರು ಕೂಡ ಸಾಕಷ್ಟು ಸ್ಕಿಟ್ಗಳನ್ನೆಲ್ಲ ಮಾಡಿದ್ರು. ಅವ್ರ ಹತ್ರದಿಂದನೂ ನಾವು ಕೆಲವೊಂದೆಲ್ಲ ಕಲ್ತ್ವಿ. ಇಲ್ಲ, ಅವ್ರು ಬರೋಕಿನ ಮುಂಚೆ ಸ್ವಲ್ಪ ಭಯ ಅನಿಸ್ತಿತ್ತು. ಹೌದೌದು. ಅವ್ರು ಬಂದ ಮ್ಯಾಗ ಹಿಂಗ್ ಮಾಡ್ಬೇಕು, ನಾವು ಧೈರ್ಯದಿಂದ ಟೈಮಿಂಗ್ ಹಿಂಗ್. ಸೊ ನಮ್ಗೆ ಜಡ್ಜಸ್ ಕೂಡ ಅಂದಿದ್ದಾರೆ, ಇಲ್ಲ ಕಣೋ ಟೈಮಿಂಗ್ ಸರಿಯಾಗಿ ಬರ್ತದೆ, ಸ್ವಲ್ಪ ಟೈಮಿಂಗ್ ಫಾಲೋ ಮಾಡ್ರಿ, ಟ್ಯೂನ್ ಫಾಲೋ ಮಾಡ್ರಿ, ಜಾಸ್ತಿ ರೇಸ್ ಆಗಬಾರ್ದು ವಾಯ್ಸ್, ಒಂದು ಪೀಕ್ ಲೆವೆಲ್ಗೆ ಹೋಗಬೇಕು. ಬಟ್ ಆದರೆ ಅದು ನಮಗೆ ಕರ್ಕಶ ಅಂತೇಳಿ ಅನ್ಸ್ಬಾರ್ದು, ಹಂಗೆ ಹಿಂಗೆ. ಸೊ ಕೆಲವೊಂದನ್ನೆಲ್ಲ ನಾವು ಅವ್ರ ಹತ್ರ ಕಳ್ತ್ವಿ. ನಾವು ಜೀವನರಾಜ ಆಗಿರ್ಬೋದು, ಜಗಪ್ಪ ಅವ್ರ ಆಗಿರ್ಬೋದು, ನಯನ ಆಗಿರ್ಬೋದು. ಸೊ ಕೆಲವೊಬ್ಬರದಿಂದ ನಾವು ಒಳ್ಳೊಳ್ಳೆದನ್ನ ಕಲ್ತ್ವಿ. ನಾವು ಈ ರೀತಿ ಮಾಡ್ಬೇಕು, ನಾವು ಈ ರೀತಿ ಮಾಡಿದ್ರೆ ಟೈಮಿಂಗ್ಸ್ ಕರೆಕ್ಟ್ ಆಗಿರುತ್ತೆ, ಡೈಲಾಗ್ ಕೌಂಟರ್ ಟಕ 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 ಕೊಡ್ತಿರ್ಬೇಕು. ಸೊ ಅವ್ರ ಹತ್ರದಿಂದನೂ ಕಲ್ತ್ವಿ. ಒಬ್ಬರಿಂದ ಕಲಿಯೋದು ಏನು ತಪ್ಪಲ್ಲ. ಹೌದು. ಸೊ ಅದಕ್ಕೋಸ್ಕರ ಭಾಳ ಸಂತೋಷ ಆಯ್ತು ನಿಮಗೆ ಎಲ್ಲರಿಗೂ ಕೂಡ. ಮಾನ್ಸಿ ಅವರ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸ್ಕೊಂಡಿದ್ರೆ, ಈಗ ಕಾಮಿಡಿ ಕಿಲಾಡಿಗಳು ಮುಂದೇನು? ಮುಂದೆ ನೋಡ್ಬೇಕು. ದಾವಣಗೆರೆ ದಾವಣಗೆರೆ ನಮ್ಮ ತವ್ರ ಮನೆ, ಕೋಲಾರ ನಮ್ಮ ಗಂಡನ ಮನೆ. ನೋಡಬೇಕು ಮುಂದೆ ಏನು ಪ್ಲ್ಯಾನ್ಸ್ ಇದೆ. ಯಾವುದಾದ್ರೂ ಮೂವಿಗೆ ಹೋಗ್ಬೋದು, ಮುಂದೆ ಯಾವುದಾದ್ರೂ ಆಪರ್ಚುನಿಟಿ ಸಿಗ್ಬೋದು. ಯಾವ ಸಿಕ್ಕರೂ ಬಿಡಲ್ಲ, ಎಲ್ಲದಕ್ಕೂ ಟ್ರೈ ಮಾಡ್ತೀನಿ. ಸೊ ಆಕ್ಚುಲಿ ನಾವೆಲ್ಲ ಹೇಳ್ಬೇಕು ಅಂತ ಎಲ್ಲರಿಗೂ ಕೂಡ ಹೇಳಿದೀವಿ. ನಾವು ನಮ್ದು ವೃತ್ತಿ ರಂಗಭೂಮಿ, ಅವ್ರದ್ದೇ ಒಂದಾದಂತ ಒಂದು ಕಂಪ್ನಿ ಇದೆ. ಸೊ ನಾನೊಂದು ಕಂಪ್ನಿಯಲ್ಲಿ ಇದ್ದೀನಿ, ನಮ್ಮ ಮಾಂತೇಶ್ ತಾಳಿಕೋಟೆ ಅವರು ಕೂಡ ಒಂದು ಕಂಪ್ನಿಯಲ್ಲಿ ಇದ್ದಾರೆ. ನಾವೆಲ್ಲ ಕಂಪ್ನಿಯಲ್ಲಿ ಇರೋದ್ರಿಂದ ಕೆಲವೊಂದ್ಸಲ ನಾವು ಎಲ್ಲರೂ ಕೂಡ ಕರೆಸಿರ್ತೀವಿ, ಕಾಮಿಡಿ ಕಿಲಾಡಿಗಳು ಕಂಟೆಸ್ಟೆಂಟ್ ಆಗಿ ಎಲ್ಲರನ್ನು ಕೂಡ ಕರೆಸಿದೀವಿ. ಸೊ ಈಗ ಅವರೆಲ್ಲ ವಿಚಾರ ಮಾಡ್ತಾ ಇದ್ದಾರೆ, ನೀವು 3 ಜನನೇ ಅಲ್ಲೋಗಿದ್ದೀರಾ ವೃತ್ತಿ, ನಾವೀಗ ಏನ್ ಮಾಡ್ಬೇಕು ಅಂತೇಳಿ. ಅದಕ್ಕೆ ಇವ್ರಿಗೆಲ್ಲ ಹೇಳಿದೆ ನಾನು, ಇಲ್ಲ ನಮ್ದು ಈ ರೀತಿ ವೃತ್ತಿ ರಂಗಭೂಮಿಯಲ್ಲಿ ನಾವು ಇರ್ಬೇಕಾದ್ರೆ ಯಾವ್ದಾದ್ರು ಡ್ರಾಮಾ ಇರುತ್ತೆ, ಸ್ಕ್ರಿಪ್ಟ್ ಕಳಿಸ್ತೀವಿ, ಎಲ್ಲರೂ ಇದನ್ನ ಕಲೀರಿ, ಸೀದಾ ನಮ್ಮ ಕಂಪ್ನಿಗೆ ಬಂದ್ಬಿಡ್ರಿ ಅಂತೇಳಿ. ಸೊ ಅದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ದುಡಿಮೆನೂ ಆಗುತ್ತೆ, ಸೊ ಜನನು ಗುರುತಿಸ್ತಾರೆ. ಉತ್ತರ ಕರ್ನಾಟಕದಲ್ಲಿ ಮೊದಲು 60, 70, 100ಕ್ಕಿಂತಲೂ ಜಾಸ್ತಿ ಕಂಪ್ನಿಗಳಿದ್ವು. ಈಗ ಬರೀ ಬೆರಳೆಣಿಕೆಯಷ್ಟು ಕಂಪ್ನಿ ಆಗಿದೆ. 10 ಕಂಪ್ನಿ 12 ಕಂಪ್ನಿ ಇದೆ. ಬಹಳ ಕಷ್ಟ ಅದರೊಳಗಡೆ ಕೂಡ ನಡೆಸೋದು. ಕರ್ನಾಟಕದಾದ್ಯಂತ ಈಗ ನಡೀತಾ ಇರೋ ಕಂಪನಿ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ. ಹೌದು ಹೌದು. ಅಮೃತ ಅವರೇ, ನಿಮ್ಮ ಪ್ಲಾನ್ಸ್ ಸಬ್ಸ್ಕ್ರಿಪ್ಷನ್ ಮಾಡಿಸೋದು. ಇಲ್ಲ ಮ್ಯಾಮ್, ಅಪರ್ಚುನಿಟಿ ಸಿಕ್ಕರೆ ಖಂಡಿತ ಇದೇ ಜರ್ನಿ ಸ್ಟಾರ್ಟ್ ಮಾಡ್ತೀವಿ, ಸೀರಿಯಲ್ ಆಗಲಿ ಅದೆಲ್ಲ ಅಂತ. ಬಟ್ ಅಪರ್ಚುನಿಟಿ ಸಿಗ್ಬೇಕಂದ್ರೆ ಇಲ್ಲಿ ಚೆನ್ನಾಗಿ ನಾವು ನಮ್ಮನ್ನು ಗುರುತಿಸಲು ನಾವು ಇಲ್ಲಿ ಚೆನ್ನಾಗಿ ಆಕ್ಟ್ ಮಾಡಬೇಕು ಅಂತ ಆಸೆ ಇದೆ. ನೆಕ್ಸ್ಟ್ ನಿಂದು? ನಮಗೂ ಅದೇ ನಾನು ಹೇಳಿದ್ನಲ್ಲ, ವಿಜಯ್, ನಿಮ್ದು ಪ್ಲಾನ್ಸ್? ನಮ್ದು ಕಂಪನಿ ಐತ್ರಿ, ಅದನ್ನ ನಡೆಸ್ಕೊಂಡು ಹೋಗ್ಬೇಕಂತ ಆಸೆ ನನ್ಗೆ. ಅದನ್ನ ಅಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ಇಲ್ಲಿ ಏನಾರ ಅವಕಾಶಗಳು ಸಿಕ್ತಾರೆ ಹಂಗ ಬಂದು ಮಾಡ್ತೀನಿ. ಓಕೆ, ನಿಮ್ಮೆಲ್ಲ ಫ್ಯೂಚರ್ ಪ್ಲಾನ್ಸ್ಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.